ಆತ್ಮೀಯ ವಿದ್ಯಾರ್ಥಿಗಳ ಗಮನಿಸ್ರಿ. BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಈ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವುದು ಬಹಳ ಪ್ರಾಮುಖ್ಯವಾದಂಥ ವಿಚಾರ. ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧಗಳು, ವಾಣಿಜ್ಯ ಸಂಬಂಧ, ದ್ವಿಪಕ್ಷೀಯ ಮಾತುಕತೆ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ವಿವಿಧ ಶೃಂಗಸಭೆಗಳು ಮತ್ತು ಯಾವುದೇ ರಾಷ್ಟ್ರಗಳು ಮತ್ತೊಂದು ರಾಷ್ಟ್ರಗಳೊಂದಿಗೆ ಉತ್ತಮವಾದ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇದರ ಅರ್ಥವನ್ನು ನೋಡಿಕೊಳ್ಳೋದಾದರೆ, ಅಂತಾರಾಷ್ಟ್ರೀಯ ಘಟನೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ರಾಜ್ಯಗಳ ನಡುವಿನ ವಿಶ್ವಸಂಸ್ಥೆಯನ್ನು, ವ್ಯಾಪಕವಾಗಿರುವಂಥ ಸಮಸ್ಯೆಗಳನ್ನು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಚರ್ಚಿಸುತ್ತೀವಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟ ನಡೆಯುವಂಥ ಎಲ್ಲ ಘಟನೆಗಳು, ಅದು ರಾಜಕೀಯ ಆಗಿರಬಹುದು, ಇವತ್ತಿನ ಕಾಲದ ಕೋವಿಡ್-19ನಲ್ಲಿ ವ್ಯಾಕ್ಸಿನನ್ನು ತಡೆಗಟ್ಟಲಿಕ್ಕಾಗಿ ನಾವು ಇವತ್ತು ಅಂತಾರಾಷ್ಟ್ರೀಯ ಹಲವಾರು ರಾಷ್ಟ್ರಗಳೊಂದಿಗೆ ಸಹಾಯವನ್ನು ಕೇಳ್ತಾ ಇದ್ದೀವಿ. ಕಾರಣ, ಭಾರತದಲ್ಲಿ ವ್ಯಾಕ್ಸಿನ್ ತಯಾರು ಮಾಡಲಿಕ್ಕೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳಿಗೆ ನಾವು ಅಮೇರಿಕ ಅಂತ ರಾಷ್ಟ್ರಗಳೊಂದಿಗೆ ನೆರವನ್ನು ಪಡ್ಕೊಳ್ಳುತ್ತೀವಿ. ಇದರ ಜೊತೆಗೆ ವಿಶ್ವದಲ್ಲಿ ಬಹುದೊಡ್ಡ ಸಮಸ್ಯೆ ಅಂತಂದರೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ. ಈ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಅನ್ನೋದು ಒಂದು ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗುತ್ತೆ. ಹಾಗಾಗಿ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಂತಾರಾಷ್ಟ್ರೀಯ ಘಟನೆಗಳು ಮತ್ತು ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿ ಚರ್ಚೆ ಮಾಡುವಂಥದ್ದನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕಲಿತೀವಿ. ಇಲ್ಲಿ ಗಮನಿಸಬೇಕಾದದ್ದೇನೆಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಮುಖವಾಗಿ ರಾಜ್ಯ, ಅಂತಾರಾಷ್ಟ್ರೀಯ ಸಂಸ್ಥೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನು, NGOs ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಸು, ಮಲ್ಟಿನ್ಯಾಷನಲ್ ಕಂಪ್ನೀಸ್ MNCಗಳು, ಇವು ಶೈಕ್ಷಣಿಕ ಮತ್ತು ಸರ್ಕಾರದ ಯಾವ ರೀತಿಯಂಥ ನೀತಿಗಳನ್ನು ತೆಗೆದುಕೊಂಡಂಥ ಈ ಕಾರ್ಯಕ್ರಮಗಳು ಪ್ರಾಯೋಗಿಕವಾಗಿ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗಿದೆ ಎಂಬುದಾಗಿ, ಜೊತೆಗೆ ಈ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ನೀತಿ ವಿಶ್ಲೇಷಣೆ, ಅನಲಿಟಿಕಲ್ ಥಿಂಕಿಂಗು ಮತ್ತು ಒಂದು ಇಂಟರ್ಪ್ರಿಟೇಷನ್ ಮಾಡುವಂಥದ್ದು, ಡಿಬೇಟ್ ಮಾಡುವಂಥದ್ದು, ಎಲ್ಲ ಸಮಸ್ಯೆಗಳಿಗೆ ಒಂದು ಸೂತ್ರವನ್ನು ಕೊಟ್ಟು ಪರಿಹಾರ ಮಾಡಿಕೊಳ್ಳೋದನ್ನು ನಾವು ಕಾಣಬಹುದು. ಇನ್ನು ಮುಂದೆ ನಾವು ಗಮನಿಸಬೇಕಾದದ್ದು, ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆದಂಥ ಒಂದು ಡೆಫಿನೇಷನ್ ಕಾಣಕ್ಕೆ ಸಾಧ್ಯವಿಲ್ಲ. ಆದರೆ ಅನೇಕ ಅಂತಾರಾಷ್ಟ್ರೀಯ ಚಿಂತನೆಗಾರರು, ಇಂಗ್ಲೆಂಡು, ಆಕ್ಸ್ಫರ್ಡು, ಯಾಲೆ ಯೂನಿವರ್ಸಿಟಿ, ಈ ಥರ ಹಲವು ವಿಶ್ವವಿದ್ಯಾನಿಲಯಗಳ ಮುಖ್ಯ ಚಿಂತಕರು ಕೊಟ್ಟಂಥ ಕೆಲವು ವ್ಯಾಖ್ಯಾನಗಳನ್ನು ನಾವು ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ. ಅದರೊಳಗಡೆ ಪಾಮರ್ ಮತ್ತು ಪಾರ್ಕಿನ್ಸನ್ ಎಂಬ ಒಬ್ಬ ಚಿಂತಕ ಅಂತಾರಾಷ್ಟ್ರೀಯ ಈ ಸಂಬಂಧಗಳಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಅವರು ಹೇಳ್ತಾರೆ, ವಿಶ್ವ ಸಮುದಾಯದ ಎಲ್ಲ ಮಾನವ ಮತ್ತು ಗುಂಪುಗಳ ಸಂಬಂಧಗಳನ್ನು ಮಾನವನ ಚಟುವಟಿಕೆಗಳು, ಚಿಂತನೆಯ ಸ್ವರೂಪವನ್ನು ನಿಯಂತ್ರಿಸುವಂಥ ಶಕ್ತಿಗಳು, ಒತ್ತಡಗಳು, ಪ್ರಕ್ರಿಯೆಗಳನ್ನು ನಾವು ಚರ್ಚಿಸುತ್ತೇವೆ. ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ಕ್ಲೂಡ್ ಇನ್ ದ ಪೊಲಿಟಿಕಲ್ ಆಕ್ಟಿವಿಟೀಸ್ ಆ್ಯಂಡ್ ನಾನ್ ಪೊಲಿಟಿಕಲ್ ಆಕ್ಟಿವಿಟೀಸ್. ಇಲ್ಲಿ ಒಂದು ವಿಶ್ವದ ಮಾನವನ ಜೀವನ, ಅವನ ಚಟುವಟಿಕೆಗಳು ಮತ್ತು ಅವನ ಆಸೆಗಳು, ಅವನ ವಾಂಟ್ಸ್ಗಳೇನಿದ್ದಾವೆ ಅದನ್ನು ಹೇಗೆ ಫುಲ್ಫಿಲ್ಮೆಂಟ್ ಮಾಡಬೇಕು, ಮತ್ತು ಒಂದು ದೇಶದ ಮೇಲೆ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಬಾಹ್ಯ ಶಕ್ತಿಗಳನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನು ಚರ್ಚೆ ಮಾಡುವುದೇ ಇಂಟರ್ನ್ಯಾಷನಲ್ ರಿಲೇಷನ್ ಎಂಬುದಾಗಿ ಇವರು ವ್ಯಾಖ್ಯಾನಿಸಲ್ಪಟ್ಟಿದ್ದಾರೆ. ಹಾಗಾಗಿ ಇವರ ವ್ಯಾಖ್ಯಾನವನ್ನು ನಾವು ಕನ್ಕ್ಲೂಡ್ ಮಾಡಬೇಕಾದ್ರೆ, ಬಹಳ ಸ್ಪಷ್ಟವಾಗಿ ಹೇಳೋದಾದರೆ, ಅಂದರೆ ಅಂತಾರಾಷ್ಟ್ರೀಯ ಜೀವನದ ಎಲ್ಲ ಅಂಶಗಳ ವಸ್ತುನಿಷ್ಠ, ಅಂದರೆ ಸಬ್ಜೆಕ್ಟಿವ್ ಆ್ಯಂಡ್ ಸಿಸ್ಟಮೆಟಿಕ್ ಸ್ಟಡಿ ಆಗಿದೆ ಈ ಇಂಟರ್ನ್ಯಾಷನಲ್ ರಿಲೇಷನ್. ಹಾಗಾಗಿ ಮತ್ತೊಬ್ಬ ಚಿಂತಕರಾದಂತಹ
ಆ್ಯನ್ಸೆನ್ ಮಾರ್ಗೊಂತ್ ಅವರು ಹೇಳ್ತಾರೆ, ಅಂತಾರಾಷ್ಟ್ರೀಯ ರಾಜಕೀಯವು ರಾಜಕೀಯ ಸಂಬಂಧಗಳ ವಿಶ್ಲೇಷಣೆ. ಇಟ್ ಈಸ್ ಪ್ಯೂರ್ಲಿ ಅನಲೈಸ್ ದ ಪೊಲಿಟಿಕಲ್ ರಿಲೇಶನ್ಶಿಪ್. ರಾಷ್ಟ್ರಗಳ ಶಾಂತಿಯ ಸಮಸ್ಯೆಗಳನ್ನು ಒಳಗೊಂಡಿದೆ. ಅಲ್ಟಿಮೇಟ್ ಆಗಿ ರಾಷ್ಟ್ರಗಳ ನಡುವಿನ ಅಧಿಕಾರ ಮತ್ತು ಹೋರಾಟದ ಫಲ ಎಂಬುದಾಗಿ ಇವರು ಕರೆದಿದ್ದಾರೆ. ಹಾಗಾಗಿ ಇವರ ಒಂದು ಸ್ಟೇಟ್ಮೆಂಟನ್ನು ನೋಡ್ಬೇಕಂತಂತಂದರೆ, ಯಾವ ರಾಷ್ಟ್ರಗಳು ಶಾಂತಿ ಭಂಗ ಅನುಭವಿಸ್ತವೋ ಅಲ್ಲಿ ಅಧಿಕಾರ ಮತ್ತು ಹೋರಾಟಕ್ಕಾಗಿಯೇ ಹೆಚ್ಚು ರೀತಿಯಾದಂಥ ಸಮಸ್ಯೆ ಆಗ್ತಾ ಇದ್ದಾವೆ. ಇವತ್ತು ಯೆಮೆನ್ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳಲ್ಲಿ ಭಯೋತ್ಪಾದಕರು ದಾಳಿ ಮಾಡೋದ್ರ ಮೂಲಕವಾಗಿ ಆ ದೇಶವನ್ನು, ಅಲ್ಲಿನ ಪೆಟ್ರೋಲ್ ಬಂಕ್ಗಳನ್ನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ತಮ್ಮ ಹತೋಟಿ ತರಬೇಕೆಂಬುದಾಗಿ ಹೋರಾಡ್ತಾ ಇರ್ತಾರೆ. ಹಾಗಾಗಿ ಆ ರಾಷ್ಟ್ರಗಳಲ್ಲಿ ಅಧಿಕಾರಕ್ಕಾಗಿ ನಡೆಯುವಂಥ ಹೋರಾಟವಾಗಿದೆ ಈ ಒಂದು ಅಂತಾರಾಷ್ಟ್ರೀಯ ರಾಜಕಾರಣ. ಮತ್ತೊಬ್ಬ ರಾಜಕೀಯ ಚಿಂತಕರಾದಂತಹ ಫಿನ್ಸ್ ರೈಟ್ ಅವರು ಹೇಳ್ತಾರೆ, ಅನಿಶ್ಚಿತ ಸಾರ್ವಭೌಮತ್ವದ ಅನೇಕ ಘಟನೆಗಳ ನಡುವಿನ ಸಂಬಂಧ. ಇಲ್ಲಿ ರಾಜ್ಯಗಳು, ವಿವಿಧ ರೀತಿಯ ಗುಂಪುಗಳು, ಜನ, ಸರ್ಕಾರ, ಪ್ರದೇಶ, ಮೈತ್ರಿಕೂಟಗಳು, ಒಕ್ಕೂಟಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಕೈಗಾರಿಕೆಗಳು, ಸಾಂಸ್ಕೃತಿಕ ಸಂಸ್ಥೆಗಳು, ರಿಲಿಜಿಯಸ್ ಆರ್ಗನೈಸೇಷನ್ಸು ಇವೆಲ್ಲವೂ ಸಹ ಒಟ್ಟಾಗಿ ಸೇರಿಕೊಂಡಿದ್ದಾವೆ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ನ ಕೇವಲ ಬಯಲಾಟಿಕಲ್ ರಿಲೇಷನ್ಶಿಪ್ ಅಥವಾ ಟ್ರೀಟೀಸು ಅಥವಾ ಅಗ್ರಿಮೆಂಟ್ ಎಂಬುದಾಗಿ ನಾವು ಹೇಳಕ್ಕೆ ಸಾಧ್ಯವಿಲ್ಲ. ಒಂದು ದೇಶದ ಒಳಗಡೆ ಒಂದು ರೀತಿ ಈ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡುವ ರೀತಿಯಲ್ಲಿ ಎಲ್ಲ ರೀತಿ ಪೇಷಂಟ್ಸ್ಗಳು ಹೇಗೆ ಬರ್ತಾರೋ ಹಾಗೆ ಇಲ್ಲಿ ರಾಜ್ಯ, ಜನ, NGOs, ನಾನ್ NGOs, ಸ್ಟೇಟ್ ಆ್ಯಕ್ಟರು, ನಾನ್ ಸ್ಟೇಟ್ ಆ್ಯಕ್ಟರ್ಸು. ಸೊ ಯು ಸಿ ದ ಮೆನಿ ಪೀಪಲ್ ಹ್ಯಾವ್ ಇನ್ವಾಲ್ವ್ಡ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಕಾರ್ಡಿಂಗ್ ಟು ದ ಕ್ವಿನ್ಸಿ ರೈಟ್. ಸೊ ಕ್ವಿನ್ಸಿ ರೈಟ್ ಅವರ ಸ್ಟೇಟ್ಮೆಂಟ್ ಯಾವಾಗಲೂ ಸಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ನೆಕ್ಸ್ಟ್ ಜಾಕ್ಸನ್ ಅಂಡ್ ಸೋರೆನ್ ಎಂಬುದಾಗಿ ಇವರು ಸಹ ಖ್ಯಾತ ರಾಜಕೀಯ ಚಿಂತಕರು. ಇವರೊಂದು ಸ್ಟೇಟ್ಮೆಂಟ್ ನೋಡ್ಕೊಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಒಂದು ತೀವ್ರತೆಯಲ್ಲಿ ವಿದ್ಯುತ್ಪೂರ್ಣ ಗಮನ ಅಂದರೆ ಅತ್ಯಂತ ವೇಗವಾಗಿ ಬೆಳೆಯುವಂಥ ಒಂದು ಬದಲಾವಣೆಗಳು ರಾಜ್ಯಗಳು ಮತ್ತು ಅಂತಾರಾಜ್ಯಗಳ ಸಂಬಂಧಗಳ ಮೇಲೆ ಕೇಂದ್ರೀಕರಿಸಿವೆ. ಅಂದರೆ ಭದ್ರತೆ, ದೇಶದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಇರಬೇಕು, ಔಟರ್ ಸೆಕ್ಯೂರಿಟಿ ಇರಬೇಕು. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯವು ಚೆನ್ನಾಗಿ ಜನ ಅನುಭವಿಸಲಿಕ್ಕೆ ವ್ಯವಸ್ಥೆ ಇರಬೇಕು. ನ್ಯಾಯ, ಜಸ್ಟಿಸ್ ಇರಬೇಕು. ನಂತರವಾಗಿ ವೆಲ್ಫೇರ್ ಸ್ಟೇಟ್ ಮಾಡಲಿಕ್ಕಿರುವಂತಹ ಈ ಒಳ್ಳೆಯ ಪ್ಲ್ಯಾನ್ಗಳು, ಯೋಜನೆಗಳೊಂದಿಗೆ ವ್ಯಾಲ್ಯೂವನ್ನು ಕಾಪಾಡಿಕೊಳ್ಬೇಕು. ಆಗ ಮಾತ್ರವೇ ಅಂತಹ ರಾಷ್ಟ್ರಗಳು, ರಾಜ್ಯಗಳು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಎನ್ನುವಂಥ ಮಾತನ್ನು ಇವರು ಹೇಳ್ತಾರೆ. ಆಲ್ರೆಡಿ ಐ ಎಕ್ಸ್ಪ್ಲೇನ್ ದ ಗೋಲ್ಡ್ಸ್ಟೈನ್ ಸ್ಟೇಟ್ಮೆಂಟ್. ಅವ್ರೇನು ಹೇಳ್ತಾರೆ ಅಂದರೆ, ವಿಶ್ವ ಸರ್ಕಾರದ ನಡುವಿನ ಸಂಬಂಧ ಇದು ಅಂತ ಹೇಳ್ತಾರೆ. ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ರಾಜ್ಯ ಸರ್ಕಾರವಿದೆ, ನಮ್ಮ ದೇಶಕ್ಕೆ ಒಂದು ಕೇಂದ್ರ ಸರ್ಕಾರವಿದೆ. ಹಾಗೆ ವಿಶ್ವದ ಎಲ್ಲ ರಾಷ್ಟ್ರಗಳ ಮೇಲೆ ಒಂದು ವಿಶ್ವ ಸರ್ಕಾರವಿದೆ. ಅದನ್ನು ಇವತ್ತಿನ ಒಂದು ವಿಧಾನದಲ್ಲಿ ಹೇಳಬೇಕಂದ್ರೆ ಅದನ್ನು ವಿಶ್ವಸಂಸ್ಥೆ ಅಂತ ಕರಿತೀವಿ. ಇಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಸರ್ಕಾರ ನಡುವಿನ ಸಂಬಂಧವಲ್ಲ, ಇದು ಓನ್ಲಿ ಭಾರತ ಸರ್ಕಾರ, ಅಮೇರಿಕ ಸರ್ಕಾರ ನಡುವಿನ ಸಂಬಂಧ ಮಾತ್ರವಲ್ಲ. ಹೀಗೆ ಕೇವಲ ಸರ್ಕಾರ ನಡುವೆ ಸಂಬಂಧಗಳಿದ್ರೆ ಒಂದು ರೀತಿ ಆರೋಗ್ಯಕರ ವಾತಾವರಣ ಇರ್ತಾ ಇತ್ತು. ಆದರೆ ಇಲ್ಲಿ ನಾನ್ ಆ್ಯಕ್ಟರ್ಸ್ಗಳು ಬರ್ತಾರೆ. ಅಂದರೆ ಯಾರು? ಈ MNC ಕಂಪನಿಗಳು ಬರ್ತಾರೆ. ಅವರು ಆಡಳಿತದಲ್ಲಿ ತಮ್ಮದಾದ ಪ್ರಭಾವವನ್ನು ಬೀರಿ ತಮಗೆ ಬೇಕಾಗಿರುವಂಥ ಸ್ಥಳಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. NGOsಗಳು ಬರ್ತಾರೆ. ಸರ್ಕಾರ ಮಾಡುವ ರೀತಿಯಲ್ಲಿ ಅವರು ಸಹ ಹಲವಾರು ಪರಿಸರ ಸಂಬಂಧಪಟ್ಟಂಥ NGOಗಳು, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ NGOಗಳು, ಹಾಗೆ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು ಕೊಡುವಂಥ NGOಗಳು ಇವತ್ತು ಅಸಂಖ್ಯವಾದ ರೀತಿಯಲ್ಲಿ ಸಹ NGOಗಳು ಇದರ ನಿಮಿತ್ತವಾಗಿ ಇದನ್ನು ಕೇವಲ ಸರ್ಕಾರ ನಡುವಿನ ಸಂಬಂಧಗಳಲ್ಲ, ಈ ರಾಜ್ಯೇತರ ನಟರ ಒಂದು ಚಟುವಟಿಕೆಗಳಿಂದಲೂ ಸಹ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದ್ದಾರೆ. ಮುಂದೆ ಈ ಅಂತಾರಾಷ್ಟ್ರೀಯ ಸಂಬಂಧದ ಕೊನೆಗೆ ಇವರೆಲ್ಲ ಸ್ಟೇಟ್ಮೆಂಟನ್ನು ಕೇಳಿದಾಗ, ಇಟ್ ಈಸ್ ಫೈನಲಿ ಕನ್ಕ್ಲೂಡ್ ಬಂದಾಗ ನಮಗೇನು ಅರ್ಥ ಆಗುತ್ತಂದರೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಿವಿಧ ದೇಶದ ರಾಜ್ಯಗಳಿರುತ್ತವೆ. ಭಾರತ, ಇಂಡಿಯಾ, ಪಾಕಿಸ್ತಾನ, ಶ್ರೀಲಂಕಾ, ಭೂತಾನ್, ನೇಪಾಳ್, ಮಯನ್ಮಾರ್,
ಹಾಗೆ ಚೀನಾ, ಜಪಾನ್, ಸೌತ್ ಏಷ್ಯಾ, ನಾರ್ತ್ ಏಷ್ಯಾ ಎಲ್ಲ ರಾಷ್ಟ್ರಗಳು ಇದರೊಳಗೆ ಇನ್ಕ್ಲೂಡಿಂಗ್ ಆಗಿರ್ತವೆ. ಮತ್ತು ರಾಜ್ಯೇತರ ಸಂಸ್ಥೆಗಳು ಅಂತಂತಂದರೆ MNC ಕಂಪನಿಗಳು ಅಥವಾ NGOಗಳು ಇದರಲ್ಲಿ ಪಾತ್ರವನ್ನು ವಹಿಸ್ಕೊಳ್ತವೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ಹ್ಯೂಮನ್ ರೈಟ್ಸಲ್ಲಿ ಅಮೆಸ್ಟಿ ಇಂಟರ್ನ್ಯಾಷನಲ್ಲು, ಆಮೇಲೆ FOMM ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು, ಪೀಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು, ಇವು ಸಹ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ. ಮುಂದೆ ಯುದ್ಧ ಮತ್ತು ಶಾಂತಿ, ವಾರ್ ಆ್ಯಂಡ್ ಪೀಸ್, ನಿಶಸ್ತ್ರೀಕರಣ, ಎಲ್ಲ ರೀತಿಯಾಗಿರುವಂತಹ ಯುದ್ಧಗಳನ್ನು ಪೂರ್ಣ ತಡೆಗಟ್ಟಿ ದೇಶದಲ್ಲಿ ಶಸ್ತ್ರವಿಲ್ಲದ ರೀತಿಯಲ್ಲಿ ಶಾಂತಿ ಸೂತ್ರವನ್ನು ಮಾಡಬೇಕನ್ನೋದು ಇದರ ಒಂದು ಆಶಯ. ಹಾಗಾಗಿನೇ ಒಂದನೇ ಮಹಾಯುದ್ಧ ಆದಾಗ ಅಮೇರಿಕದ ಅಧ್ಯಕ್ಷರಾಗಿರುವಂಥ ವುಡ್ರೋ ವಿಲ್ಸನ್ ಅವರು ದೇಶದ ಮುಂದುಗಡೆ 14 ಅಂಶಗಳ ಶಾಂತಿ ಮಂತ್ರವನ್ನು ಇಟ್ಟರು. ಹಾಗಾಗಿ ವಿಲ್ಸನ್ ಇಸಮ್ ಅಂದರೆ ಆ ವಿಲ್ಸನ್ನ ಒಂದು ತತ್ವಗಳನ್ನು ಆ ಶಾಂತಿ ಮಂತ್ರಗಳೆಂದು ಕರೆದು ಮುಂದೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಯಿತು. ಮುಂದೆ ಮೈತ್ರಿ ರಚನೆಗಳು, ಅಲಯನ್ಸ್ಗಳನ್ನು ರಚನೆ ಮಾಡಿಕೊಳ್ತಾರೆ. ಇವತ್ತು ವಿಶ್ವದಲ್ಲಿ ಹಲವಾರು ಅಲಯನ್ಸ್ ಇದ್ದಾವೆ. ನಮ್ಮದು ಬ್ರಿಕ್ಸ್ ಅಲಯನ್ಸ್ ಇದೆ, ಆನಂತರವಾಗಿ ನಮ್ಮದು ಸಾರ್ಕ್ ರಾಷ್ಟ್ರಗಳ ಒಕ್ಕೂಟಗಳಿದ್ದಾವೆ. ವಿಶ್ವದಲ್ಲಿ G20, G7, ಶಾಂಘೈ ಶೃಂಗಸಭೆಗಳು, ನಂತರವಾಗಿ ಯುರೋಪಿಯನ್ ಒಕ್ಕೂಟ, ಅರಬ್ ಲೀಗ್, ಹೀಗೆ ಹಲವಾರು ರೀತಿಯಂಥ ಮೈತ್ರಿಕೂಟಗಳು 10-15 ರಾಷ್ಟ್ರಗಳು, 10 ರಾಷ್ಟ್ರಗಳ 20 ರಾಷ್ಟ್ರಗಳು ಸೇರಿಕೊಂಡು ಒಂದು ಗುಂಪುಗಳು ರಚನೆ ಮಾಡಿಕೊಂಡು ಅವರು ತಮ್ಮ ಸಂಬಂಧಪಟ್ಟ ರಾಷ್ಟ್ರಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. 7ನೇದು ಭಯೋತ್ಪಾದನೆ, ಟೆರರಿಸಮ್. ಇದನ್ನು ಫುಲ್ಲಾಗಿ ಕಂಟ್ರೋಲ್ ಮಾಡಬೇಕನ್ನೋದೇ ಈ ಒಂದು ರಾಜಕಾರಣದ ಪ್ರಮುಖವಾದ ವಿಚಾರಗಳು. ಇನ್ನು ಮುಂದೆ ನೋಡೋದಾದರೆ ಇದರ ಸ್ವರೂಪದ ಬಗ್ಗೆ ನೋಡ್ಕೊಳ್ಳೋಣ. ಸ್ಕೋಪ್ ಆಫ್ ದಿ ಇಂಟರ್ನ್ಯಾಷನಲ್. ಸೊ ಮೋಸ್ಟ್ ಇಂಪಾರ್ಟೆಂಟು, ವಾಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಇಶ್ಯೂ? ಸಿ, ಇಂಟರ್ನ್ಯಾಷನಲ್ ರಿಲೇಷನ್ ಇಸ್ ಅ ಡೈನಮಿಕ್ ಡಿಸಿಪ್ಲೈನ್. ಇದು ಒಂದು ರೀತಿಯಂತಹ ಇಟ್ ಈಸ್ ಇನ್ವಾಲ್ವ್ಡ್ ದ ಸ್ಟಡಿ ಆಫ್ ಡಿಪ್ಲೊಮ್ಯಾಟಿಕ್ ಹಿಸ್ಟ್ರಿ, ಫಾರಿನ್ ಪಾಲಿಸೀಸ್ ಆಫ್ ಸ್ಟೇಟ್ಸ್, ಇಂಟರ್ನ್ಯಾಷನಲ್ ಲಾ, international organization. Since outbreak of the Second World War and in the years following, the world was not only engulfed in the Cold War between the United States and the Soviet Union, but it is also witnessed the birth of many new states due to the rapid decolonizations. ಅಂದರೆ ಇಲ್ಲಿ ಈ ಅಂತಾರಾಷ್ಟ್ರೀಯಗಳ ಸಂಬಂಧದ ಒಂದು ರೀತಿಯ ಕ್ರಿಯಾತ್ಮಕವಾಗಿದೆ. ವಿಶ್ವ ರಾಜಕಾರಣದಲ್ಲಿ ಏನೇನೆಲ್ಲ ನಡೀತಿದೆ ಎಂಬುದಾಗಿ ಚರ್ಚೆ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಮುಂದೆ 2ನೇ ಮಹಾಯುದ್ಧದ ನಂತರವಾಗಿ, ಆಫ್ಟರ್ 1945 ನಂತರವಾಗಿ, 1945 ನಂತರವಾಗಿ ದೊಡ್ಡದ ರೀತಿಯಲ್ಲಿದ್ದು ಬದಲಾವಣೆ ತಂತು. ಮತ್ತು USA ನೇತೃತ್ವದಲ್ಲಿ ನ್ಯಾಟೋ ಪಡೆ ಮತ್ತು USSR ನೇತೃತ್ವದ ವಾರ್ಸಾದ ಒಪ್ಪಂದಗಳು ಅಥವಾ ವಾರ್ಸಾ ಪಡೆ ನಡುವೆ ವಿಶ್ವ ರಾಜಕಾರಣವನ್ನು ಬೈಪೋಲರಿಟಿಸ್ ಆಗಿ ವಿಂಗಡಣೆ ಮಾಡಲಾಯಿತು. ಅಂದರೆ 2ನೇ ಮಹಾಯುದ್ಧದ ನಂತರದ ದಿನಗಳು ಶೀತಲ ಸಮರವಾಗಿ 1990ರವರೆಗೆ ಇಡೀ ವಿಶ್ವ ರಾಜಕಾರಣವನ್ನು ನಾವು ದ್ವಿಧ್ರುವೀಕರಣ ಅಂತ ಕರಿತೀವಿ. 2 ಧ್ರುವಗಳಾಗಿದ್ದವು. ಒಂದು USA ಬಲಾಢ್ಯ ರಾಷ್ಟ್ರವಾಗಿದ್ದರೆ ವಿಶ್ವದಲ್ಲಿ USSR ಒಂದು ಬಲಾಢ್ಯ ರಾಷ್ಟ್ರವಾಗಿತ್ತು. USA ನ್ಯಾಟೋ ಎಂಬ ಒಂದು ಮಿಲಿಟರಿ ಪಡೆ ಕಟ್ಕೊಂಡು ತಾನು ಯುದ್ಧವನ್ನು ಮಾಡಲಿಕ್ಕೆ ಆರಂಭಿಸಿದರೆ USSR ಹಾಗೆ ವಾರ್ಸಾ ಒಪ್ಪಂದ ಮಾಡಿಕೊಂಡು ವಾರ್ಸಾ ಪಡೆ ಮಾಡಿಕೊಂಡು ಅದು ತನ್ನ ಸೈನಿಕ ಶಕ್ತಿಯನ್ನು ಬಲಪಡಿಸಿಕೊಳ್ತು. ಆದರೆ 1990ರ ಗೋರ್ಬಚೇವ್ ಅವರ ಪೆರಿಸ್ಕೋಸ್ಟಾ ಮತ್ತು ಗ್ಯಾಸ್ಟೋನೆ ಎಂಬ ಒಪ್ಪಂದದ ಮೂಲಕವಾಗಿ ರಷ್ಯಾದ ಆಧಿಪತ್ಯ ಕಡಿಮೆ ಆಯಿತು. ಅಲ್ಟಿಮೇಟ್ ಆಗಿ 90ರ ನಂತರವಾಗಿ ಇವತ್ತು ವಿಶ್ವದ ದೊಡ್ಡಣ್ಣ ಅಂತ ಏಕೈಕ ರಾಷ್ಟ್ರ ಯಾವುದಂದರೆ ಅಮೇರಿಕಾ. ಹಾಗಾಗಿ ನಾವು ಇವತ್ತು ವಿಶ್ವದ ರಾಜಕಾರಣದಲ್ಲಿ ಯುನಿಪೊಲಾರಿಟೀಸ್ ನೋಡ್ತಾ ಇದ್ವಿ. ಅಂದರೆ ಏಕಮೇವ ಶಕ್ತಿಶಾಲಿ ರಾಷ್ಟ್ರ ಅಂತಂದರೆ ಅದು ಅಮೇರಿಕಾ. ಆದಾಗ್ಯೂ ಇಷ್ಟೆಲ್ಲ ನಡೆದಾಗಲೂ ಸಹ ನಾವು ಮಲ್ಟಿಪೊಲಾರಿಟಿ ಕೇಳ್ತಾ ಇದ್ವಿ. ಇವತ್ತು ಆರ್ಥಿಕವಾಗಿ ಬೆಳೀತಿರುವಂಥ ಏಷ್ಯಾದ ರಾಷ್ಟ್ರಗಳು, ಅದರಾಗೆ ನಮ್ಮ ಭಾರತ ದೇಶ, ಪಕ್ಕದ ಚೀನಾ, ಸಿಂಗಾಪುರ, ವಿಯೆಟ್ನಾಂ, ಸೌತ್ ಅಮೇರಿಕಾ,
ಮತ್ತು ಬ್ರೆಜಿಲ್ ಇವೆಲ್ಲವೂ ಸಹ ಇವತ್ತು ಫೈನಾನ್ಷಿಯಲಿ ಬಹಳ ಡೆವಲಪ್ಮೆಂಟ್ ಆದ ನಿಮಿತ್ತವಾಗಿ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ರಿಲೇಷನ್ಸು ಅಥವಾ ಪಾಲಿಟಿ ಅನ್ನೋಂಥದ್ದು ಮಲ್ಟಿ ಪೋಲಾರಿಟಿ ಹೋಗ್ತಾ ಇದೆ. ಅದರ ಅರ್ಥ ಅಮೇರಿಕಕ್ಕೆ ಸೆಡ್ಡು ಹೊಡೆದು ತಾವು ಸಹ ಬಲಾಢ್ಯವನ್ನು ಸ್ಥಾಪಿಸುವ ರೀತಿಯಲ್ಲಿ ಇವರು ಆರ್ಥಿಕವಾಗಿ ತಮ್ಮ GDP ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ಲಿಗೆ, ಸರ್ವಿಸ್ ಸೆಕ್ಟರಿಗೆ ಮತ್ತು ಥರ್ಡ್ ಸೆಕ್ಟರ್ಗೆ ಹೆಚ್ಚು ಆದ್ಯತೆ ಕೊಟ್ಕೊಂಡು ಡೆವಲಪ್ಮೆಂಟ್ ಓರಿಯೆಂಟೆಡ್ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ನಿಮ್ಗೆ ಗೊತ್ತಿದೆ NGOಗಳು ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸು, MNCಗಳು ಇವರೆಲ್ಲರೂ ಒಂದು ರೀತಿಯಲ್ಲಿ ಸ್ಟೇಟ್ ಆ್ಯಕ್ಟರ್ ಅಲ್ಲ, ಇವರು ನಾನ್ ಸ್ಟೇಟ್ ಆ್ಯಕ್ಟರ್ ಆಗಿದ್ಕೊಂಡು ಒಂದು ರೀತಿಯಲ್ಲಿ ಆಡಳಿತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ನಡೆಸುವಂಥ ಒಂದು ಬಲವನ್ನು ಸಹ ಇವತ್ತಿನ ಈ NGOಗಳು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ವೇ ಅಲ್ಲ. ವಿದ್ಯಾರ್ಥಿಗಳೇ, ಈ ತರಗತಿ ತಮಗೆ ಹೆಚ್ಚು ಮಾಹಿತಿ ನೀಡಿದೆ ಮತ್ತು ಈ ನೋಟ್ಸನ್ನು ತಾವು ಬರ್ಕೊಳ್ಳೋದ್ರ ಮೂಲಕವಾಗಿ ಉತ್ತಮವಾದಂತಹ ಕಲಿಕೆ ಮಾಡಿರಿ. ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್. ಧನ್ಯವಾದಗಳು.